ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಹೆವಿ ಕಾಸ್ಟ್ಲಿಯೆಸ್ಟ್ ಸ್ಯಾರಿನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಬಾಕ್ಸಲ್ಲೇ ಬಂದಿರುವಂಥ ಸ್ಯಾರಿ. ಇದರ ಬೆಲೆ ಬಂದು 35,000 ರೂಪಾಯಿಗಳು. ಈ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಿದ್ದೀನಿ, ಹೇಗೆ ಇದ್ರ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇದು ಸ್ಯಾರಿದು ಬ್ಲೌಸ್ ಕೂಡ ಸ್ಟಿಚ್ ಆದಮೇಲೆ ಕ್ಲಿಪ್ಪಿಂಗ್ಸ್ನ ಹಾಕಿ ಇದನ್ನು ಹೇಗೆ ಕಟ್ಟಿಂಗ್ ಮಾಡಿದೆ, ಹೇಗೆ ಸ್ಟಿಚ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪರ್ಲ್ಸ್ ಕೂಡ ಹಾಕಿದ್ದಾರೆ. ಬೀಡ್ಸು ಹೆವಿ ವರ್ಕ್ ಇದೆ, ವೆಯ್ಟ್ ಕೂಡ ತುಂಬಾ ಇದೆ. ಗೋಲ್ಡ್ ಸ್ಯಾರಿ ಇದೆ, ಇದು ಫುಲ್ಲು ಗೋಲ್ಡ್ ಇದೆ. ತುಂಬ ಚೆನ್ನಾಗಿರುವಂಥ ಸ್ಯಾರಿ. ಸ್ಯಾರಿಯಲ್ಲಿ ವೈಟ್ ಇರೋದ್ರಿಂದ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ. ಮತ್ತು ಇದು ಫ್ರಿನ್ಸ್ ಕಟ್ಟು. ಇದ್ರದ್ದು ಸ್ವಲ್ಪ ಲೈಟಾಗಿನ ಫಿನಿಶಿಂಗ್ ಇದೆ. ಇನ್ನು ಡೋರಿ ನೋಡಿ, ಇದನ್ನ ನಾನು ಅಟ್ಯಾಚ್ ಮಾಡಿಲ್ಲ, ಸೊ ಹಂಗಾಗಿ ಐರನ್ ಕೂಡ ಏನು ಮಾಡಿಲ್ಲ. ಇದ್ರದ್ದು ಹೇಗೆ ಸ್ಟಿಚ್ ಮಾಡಿದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟಿಗೆ ಇದು ಬ್ಲೌಸು ವರ್ಕಾಗಿ ಬಂದಿರುವಂಥ ಬ್ಲೌಸು. ನಾನು ಇದನ್ನು ಫಸ್ಟು ಮಾರ್ಕ್ ಮಾಡಿ ಕೊಟ್ಟಿದ್ದೆ. ಡಿಸೈನ್ನ ಕಸ್ಟಮರೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದರು. ಹಾಗಾಗಿ ನಾವು ಆ ಡಿಸೈನ್ ಕೊಟ್ಟಿದ್ವಿ, ಅದೇ ಥರ ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಇದು ಹೆವಿ ಗೋಲ್ಡ್ ಲೈಟ್ ಪಿಂಕ್ ಇದೆ, ಬಟ್ ರೆಡ್ ಬಾರ್ಡರ್ ಇತ್ತು. ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಬೀಡ್ಸ್ನ ಆ್ಯಡ್ ಮಾಡಿರೋದ್ರಿಂದ, ಆದರೆ ನಾವು ಕೊಟ್ಟಿರೋ ಡಿಸೈನಲ್ಲಿ, ಕಸ್ಟಮರ್ ಕೊಟ್ಟಿರೋ ಡಿಸೈನಲ್ಲಿ ಇದ್ದ ಹಾಗೆ ವರ್ಕ್ನ ಮಾಡಿಸಿದ್ದೀವಿ. ಸೊ ಇಲ್ಲಿ ನೋಡಿ, ಇದು ಬಾಕ್ಸಲ್ಲಿ ಬಂದಿರುವಂಥ ಪೀಸ್ ಆಗಿರೋದ್ರಿಂದ ನಾವು ನಿಧಾನವಾಗಿ ಸ್ಟಿಚ್ ಮಾಡಬೇಕು. ತುಂಬ ಟೆನ್ಷನ್ ಮಾಡ್ಕೊಳ್ದಿರ ಕೂಲಾಗಿ ಸ್ಟಿಚ್ ಮಾಡಬೇಕು. ಇದರದ್ದು ಕಟ್ಟಿಂಗು ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸ್ಟಿಚ್ ಮಾಡೋಕ್ಕೆ ಮುಂಚೆ ಬೇರೆ ಬ್ಲೌಸ್ನ ಸ್ಟಿಚ್ ಮಾಡಿ ಆಮೇಲೆ ಇದ್ರದ್ದು ಪಕ್ಕಾ ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಲೈನಿಂಗ್ನ ಹಾಕ್ಕೊಂಡು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟು ಮೇಯ್ನ್ ಫ್ಯಾಬ್ರಿಕ್ ಈಗ ವರ್ಕ್ ಆಗಿರುತ್ತಲ್ಲ ಅದನ್ನು ನಿಧಾನವಾಗಿ ನೋಡಿ ಸ್ಟಿಚ್ ಮಾಡ್ಕೋಬೇಕು. ಯಾವಾಗಲೂ ಮೇಯ್ನ್ ಫ್ಯಾಬ್ರಿಕ್ನ ಸ್ವಲ್ಪ ಜಾಸ್ತಿ, ಒಂದು 1/4 ಇಂಚ್, ಅರ್ಧ ಇಂಚು ಬಿಟ್ಕೊಂಡು ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಲೈನಿಂಗ್ನ ನಾವು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಮೇಯ್ನ್ ಫ್ಯಾಬ್ರಿಕ್ನ ಸ್ವಲ್ಪ ಬಿಟ್ಟು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲದಕ್ಕೂ ಗುಂಡು ಪಿನ್ ಹಾಕಿ ಕಟ್ಟಿಂಗ್ನ ಮಾಡಿಟ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ಕೂಲಾಗಿ ಸ್ಟಿಚ್ ಮಾಡ್ಬೋದು. ಹೆವಿ ಕಾಸ್ಟ್ಲಿ ಕೂಡ. ಇದ್ದು ವರ್ಕ್ ಕೂಡ 4,000 ರೂಪಾಯಿವರೆಗೂ ಬಂದಿದೆ. ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಎಲ್ಲ ನೆಕ್ಗಳನ್ನ ನೀಟಾಗಿ ಗುಂಡು ಪಿನ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಕಟ್ಟಿಂಗ್ ಮಾಡುವಾಗ, ಲೈನಿಂಗಾಗಿ ಕಟ್ಟಿಂಗ್ ಮಾಡುವಾಗೂ ಕೂಡ ಆ ಕಡೆ ಈ ಕಡೆ ಸ್ವಲ್ಪ ಶೇಕ್ ಆದರೂ ಅಥವಾ ಜರುಗಿದ್ರು 1/4 ಇಂಚು ಅಥವಾ 1 ಇಂಚ್ ಅಂದರೆ 1 ಗೀಟಷ್ಟು ಕೂಡ ನಮಗೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಗುಂಡು ಪಿನ್ಗಳನ್ನ ಫಸ್ಟು ವರ್ಕ್ ಬ್ಲೌಸ್ ಯಾವುದೇ ಇದ್ದರೂ, ಹ್ಯಾಂಡ್ ವರ್ಕ್ ಆಗಲಿ, ಮಿಷಿನ್ ವರ್ಕ್ ಆಗಲಿ, ಕಂಪ್ಯೂಟರ್ ವರ್ಕ್ ಆಗಲಿ, ಎಲ್ಲದಕ್ಕೂ ಗುಂಡು ಪಿನ್ನ ಆ್ಯಡ್ ಮಾಡಿ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಮತ್ತು ಸೆಂಟ್ರಲ್ಲಿ ನ್ಯಾಚ್ಗಳನ್ನ ಹಾಕ್ಕೊಳ್ತೀನಿ. ಎಲ್ಲಾದರೂ ಒಂದು ಮಿಸ್ ಆದರೂ ಕೂಡ ನಮಗೆ ಈ ನ್ಯಾಚ್ ಹಾಕ್ಕೊಳ್ಳೋದು ಕೂಡ ನಮಗೆ ಕರೆಕ್ಟಾಗಿ ಒಂದು ಬ್ಲೌಸ್ ಮೆಜರ್ಮೆಂಟ್ನ ಫಿನಿಶಿಂಗ್ ಹತ್ರ ತೊಗೊಂಡೋಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಬ್ಯಾಕು ಮತ್ತು ಸ್ಲೀವು, ಫ್ರಂಟು ಎಲ್ಲನೂ ಕಟ್ಟಿಂಗ್ ಮಾಡಿಕೊಂಡು, ಇದು ಫ್ರಿನ್ಸ್ ಕಟ್ ಆಗಿರೋದ್ರಿಂದ ಅದ್ರ ಶೇಪಿಗೆ ತಕ್ಕಾಗಿ ನಾನು ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಹಾಫ್ ಟೆನ್ಷನ್ ಹಾಕ್ಕೊಳ್ತೀನಿ. ಯಾಕಂದರೆ ಬೀಡ್ಸ್ ಇರೋದ್ರಿಂದ ಫುಲ್ ಟೆನ್ಷನಲ್ಲೆಲ್ಲ ಸ್ಟಿಚ್ ಮಾಡೋಕ್ಕಾಗಲ್ಲ. ಹಾಫ್ ಟೆನ್ಷನಲ್ಲೇ ಸ್ಟಿಚ್ ಮಾಡಬೇಕು. ಮತ್ತು ನಾವು ಕರೆಕ್ಟಾಗಿ ನೋಡಿಕೊಂಡು ಮಾರ್ಜಿನ್ನ ಫಾಲೋ ಮಾಡಬೇಕು. ಮಾರ್ಜಿನ್ ಏನಾದರೂ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡುವಾಗ ಏರುಪೇರು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ವಿ ಅಂದರೆ ಬ್ಲೌಸ್ ಫಿನಿಶಿಂಗ್ ಕೂಡ ಹಾಳಾಗಿಬಿಡುತ್ತೆ. ವರ್ಕ್ ಬ್ಲೌಸ್ನ ಯಾವಾಗ ಸ್ಟಿಚ್ ಮಾಡಬೇಕಾದ್ರೂ ಒಂದು 5 ನಿಮಿಷ ನೋಡ್ಕೋಬೇಕು. ಅಲ್ಲಿ ಲೈನ್ಸ್ಗಳನ್ನ ನೋಡ್ಕೋಬೇಕು, ಬೀಡ್ಸ್ ಲೈನ್ನ ನೋಡ್ಕೋಬೇಕು. ಆವಾಗ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಸೆಂಟ್ರ್ ನ್ಯಾಚ್ಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲೂ ಕೂಡ ಅಷ್ಟೇ ಗುಂಡು ಪಿನ್ಗಳನ್ನ ನಾನು ಇವಾಗ ತೆಗಿತೀನಿ. ತೆಗೆದ್ಬಿಟ್ಟು ಮೇಯ್ನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಇಲ್ಲಿ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಡಿವೈಡ್ ಆಗಬೇಕು. ಗ್ಯಾಪ್ ಅನ್ನೋದು ಡಿವೈಡ್ ಆಗಿಲ್ಲ ಅಂದರೆ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇಲೆ ಏನು ಮಾರ್ಕ್ ತೋರಿಸಿದ್ದೀನಲ್ಲ ಅದು ಸ್ಟಿಚಿಂಗಿಗೆ ಬೇಕಾಗಿರುತ್ತೆ. ಇಲ್ಲಿ ವರ್ಕ್ ಬ್ಲೌಸ್ ಹೊಲಿಯುವಾಗ, ಒಂದು ಬೀಡ್ಸ್ ವರ್ಕ್ ಹೊಲಿಯುವಾಗ 1 ಗೀಟ್ ಎಕ್ಸ್ಟ್ರಾನೇ ತೊಗೊಳ್ಳಿ. ಯಾಕಂದರೆ ಕೆಲವು ಟೈಮಲ್ಲಿ ಬೀಡ್ಸು ಒಂದು ಸೈಡು ಒಂದು ಮಣಿ ಜಾಸ್ತಿ ಕಡಿಮೆ ಇದ್ದಾಗೂ ನಿಮಗೆ ಪ್ರಾಬ್ಲಮ್ ಅನ್ನೋದಾಗುತ್ತೆ. ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಸ್ವಲ್ಪ ನೀವು, ಯಾಕಂದರೆ ಬೀಡ್ಸ್ ಇರೋದ್ರಿಂದ
ಕರೆಕ್ಟಾಗಿ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮದು ಇಲ್ಲಿ ಕಟ್ಟಿಂಗ್ ಪರ್ಫೆಕ್ಟಾಗಿದೆ, ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ಸ್ಟಿಚಿಂಗ್ನ ಮಾಡಬೇಕು. ಇವಾಗ ನೋಡಿ ಸೆಂಟ್ರಲ್ಲಿ ಲೈನ್ನ ಹಾಕ್ಕೊಂಡಿದ್ದೀನಿ, ಇಲ್ಲಿ ಕೂಡ ಸ್ವಲ್ಪ ಶೇಕ್ ಆಗಬಾರ್ದು ಅಂತ ಬಾಟಮಲ್ಲಿ ಕೂಡ ಒಂದು ಸಣ್ಣ ಸ್ಟಿಚಿಂಗ್ ಲೈನ್ ಹಾಕ್ಕೊಳ್ತೀನಿ. ಗುಂಡ್ಪಿನ್ನಾದರೂ ಕೂಡ ಹಾಕ್ಕೋಬೋದು. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ನೆಕ್ಕಿಗೆ ನೆಕ್ಕಿಗೆ ಏನು ಮಾಡ್ತೀನಿ, ಎಕ್ಸ್ಟ್ರಾ ಫ್ಯೂಸಿಂಗಲ್ಲಿ ನೆಕ್ಕನ್ನ ಫಿನಿಶಿಂಗ್ ಮಾಡ್ಕೊಳ್ತೀನಿ. ಮೇಯ್ನ್ ಫ್ಯಾಬ್ರಿಕಲ್ಲಿ ಥ್ರೆಡ್ಗಳನ್ನ ಅವ್ರು ಅಟ್ಯಾಚ್ ಮಾಡಿರೋದ್ರಿಂದ ಸ್ವಲ್ಪ ಫ್ಯೂಸಿಂಗ್ನ ಕೊಟ್ಟರೆ ನೀಟಾಗಿ ಗ್ರಿಪ್ಪಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಬ್ಯಾಕ್ ಶೇಪ್ನ ತಿರುಗಿಸುವಾಗ ನಾನು ಒಂದು ಸ್ವಲ್ಪ ಕ್ಲಾತ್ನ ಬ್ಯಾಕ್ ಸೈಡ್ ಕೊಡ್ತೀನಿ ಗ್ರಿಪ್ಪಿಗೆ. ಯಾಕಂದರೆ ಮಣಿಗಳು ಒಡೆದು ಹೋಗಬಾರ್ದು. ಒಂದು ಸರಿ ಒಡೆದೋದ್ರು ಅಂದರೆ ಒಂದು ಲೈನ್ ಕೂಡ ಹಾಗೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ನೀವು ವರ್ಕ್ ಬ್ಲೌಸ್ನ ಈ ಥರ ನೆಕ್ಕನ್ನ ಟರ್ನ್ ಮಾಡುವಾಗ ಈ ಥರದ್ದು ಒಂದು ಸ್ಮೂತಾದ ಬಟ್ಟೆಗಳನ್ನ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಆ ನೆಕ್ಕಲ್ಲಿ ಒಂದು ಬೀಡ್ಸ್ ಕೂಡ ಪ್ರಾಬ್ಲಮ್ ಆಗದಿರ ಕ್ಲೀನಾಗಿ ಬರುತ್ತೆ. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಎಕ್ಸ್ಟ್ರಾ ಪೀಸ್ನ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ನೆಕ್ಕನ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ಫಸ್ಟ್ ಕಟಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಸೆಂಟ್ರಲ್ಲಿರುವಂಥ ಡಿಸೈನ್ಸ್ ಇದೆಯಲ್ಲ, ಅದು ಡೋರಿಗೋಸ್ಕರ ಮಾಡಿಸಿರುವಂಥ ಡಿಸೈನು. ತುಂಬ ಚೆನ್ನಾಗಿ ಬಂದಿರುವಂಥ ಡಿಸೈನು ನೀವೇ ನೋಡ್ತಾ ಇದ್ದೀರಾ. ಈಗ ಸ್ಲೀವ್ ಕೂಡ ಅಷ್ಟೇ, ಇದು ಪರ್ಲ್ಸ್ ಕೂಡ ಫಸ್ಟೇ ನಾನು ಅಂದರೆ ನೀವು ಬೀಡ್ಸ್ ಲೈನ್ ಅಂತ ಹೇಳ್ಬೋದು, ಇವಾಗ ಟ್ರೆಂಡಿಂಗಲ್ಲಿರೋದು ಅದನ್ನು ಈಗಲೇ ನಾನು ಫಸ್ಟೇ ರೆಡಿ ಮಾಡಿಸ್ಕೊಂಡಿದ್ದೀನಿ. ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ನಾನಿಲ್ಲಿ ಎಕ್ಸ್ಟ್ರಾ ಒಂದು ಕ್ಲಾತ್ನ ಕೊಡ್ತಾಯಿದ್ದೀನಿ ಲೈನಿಂಗಿಗೆ. ಯಾಕಂತ ಹೇಳಿದ್ರೆ ಈ ಲೈನ್ ಒಂದು ಎಕ್ಸ್ಟ್ರಾ ಕ್ಲಾತ್ ಕೊಡೋದ್ರಿಂದ ಕೆಳಗಡೆ ಹೆವಿ ಬೀಡ್ಸ್ ಇರೋದ್ರಿಂದ ಅದು ಸ್ವಲ್ಪ ವೆಯ್ಟ್ನ ಕವರ್ ಮಾಡುತ್ತೆ ಮತ್ತು ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ ಅಂಥೇಳಿ ಒಂದು 2 ಇಂಚಷ್ಟು ನಾನು ಲೈನಿಂಗ್ ಕ್ಲಾತ್ಗೇ ಎಕ್ಸ್ಟ್ರಾ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನೀಟಾಗಿ ನೋಡ್ಕೋಬೇಕು, ಗುಂಡ್ಪಿನ್ ಹಾಕ್ಕೋಬೇಕು. ನಾನು ಇದನ್ನು ಕೂಡ ಹಾಫ್ ಟೆನ್ಷನಲ್ಲೇ ಟರ್ನ್ ಮಾಡ್ಕೋತೀನಿ, ಯಾಕಂದರೆ ಬೀಡ್ಸ್ ಲೈನ್ ಇರುತ್ತೆ. ಫುಲ್ಲು ಟೆನ್ಷನ್ನ ಯೂಸ್ ಮಾಡಿ ಈ ಥರದ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಲಿಕ್ಕಾಗಲ್ಲ. ನಾವು ಲೈನಿಂಗ್ ಅಟ್ಯಾಚ್ ಮಾಡುವಾಗಲಿ ಕೆಲವೊಂದು ಕಡೆ ಫಿನಿಶಿಂಗ್ ಮಾಡುವಾಗಲೂ ಕೂಡ ನಮಗೆ ಹಾಫ್ ಟೆನ್ಷನ್ ಅನ್ನೋದು ಬೇಕಾಗುತ್ತೆ. ನೀವು ಫುಲ್ ಟೆನ್ಷನಲ್ಲಿ ಸ್ಟಿಚ್ ಮಾಡಬೇಕಂದ್ರೆ ಅದು ಓನ್ಲಿ ಥ್ರೆಡ್ ವರ್ಕ್ ಆಗಿರಬೇಕು, ಒಂದು ಬೀಡ್ಸ್ ಇರಬಾರ್ದು. ನಾವೀಗ ಸ್ಟಿಚ್ ಮಾಡ್ತಾ ಇರೋದು ಬರೀ ಬೀಡ್ಸು ಮತ್ತು ಸ್ಟೋನು ಆ ಥರದ್ದೇ ಇದೆ, ಕಡಿಮೆ ಥ್ರೆಡ್ಡೇ ಇದೆ. ಆ ಥರದ್ದು ಒಂದು ಬ್ಲೌಸ್ನ ನಾನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ನೋಡಿಕೊಂಡು ಸ್ಲೀವ್ ಫಿನಿಶಿಂಗ್ನ ಮಾಡಬೇಕು. ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಷ್ಟು ಕಾಸ್ಟ್ಲಿ ಸ್ಯಾರಿನ ಸ್ಟಿಚ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗ್ತಿದೆ, ಕಸ್ಟಮರ್ಗೂ ಕೂಡ ತುಂಬ ಖುಷಿಯಾಗಿದೆ. ಇದ್ರದ್ದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಬೇರೆ ಯಾವ ಥರದ್ದು ಬೇಕಾದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.